ಕೊಟ್ಟಿದ್ದೀವಿ. ಆ ಕ್ಷೀರದ ಒಂದು ವಲಯದಲ್ಲಿ ಇವತ್ತು ನಮ್ಮ ತಾಲೂಕು ಇಷ್ಟು ಮುಂದುವರಿಬೇಕಂತಂದ್ರೆ ಒಂದು ದೊಡ್ಡ ಕೊಡುಗೆ ನಾರಾಯಣ ಸ್ವಾಮಿ ಸರ್ ಅವ್ರದ್ದು ಅದರಲ್ಲಿ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ, ಹೆಮ್ಮೆಯಿಂದ ನಾವು ಹೇಳ್ಕೋಬೇಕಾಗುತ್ತೆ. ಅದೇ ರೀತಿಯಲ್ಲಿ ಆ ಕಾಲದಲ್ಲಿ ಮಾಡ್ಕೊಂಡು ಬಂದಂತ ಸೇವೆ ಜೊತೆಗೆ ನಮ್ಮ ತಾಲೂಕಲ್ಲಿ 2023ರಲ್ಲಿ ನಮ್ಮ ತಾಲೂಕಿಗೆ ಮತ್ತೊಮ್ಮೆ ನಮ್ಮ ತಾಲೂಕ್ ಹೆಲ್ತ್ ಆಫೀಸರ್ ಆಗಿ ಇಲ್ಲಿ ಬಂದು ಕೆಲಸ ಮಾಡಬೇಕಾದಾಗ ಮೊಟ್ಟ ಮೊದಲನೇದಾದಂತ ಕಾರ್ಯಕ್ರಮ ನಾನು ನೋಡಿದ್ದು, ರಾಜ್ಯಾದ್ಯಂತ ಬೇರೆ ಬೇರೆ ಕಡೆ ರೈತರಿಗೆ ಅನುಕೂಲ ಆಗಲಿ, ಹೈನುಗಾರಿಕೆ ಮಾಡೋರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಚಾಪ್ ಕಟರ್ ಮಿಷಿನ್ಗಳನ್ನ ಕೊಟ್ಟು ರಾಜ್ಯಾದ್ಯಂತ ನಾವು ಚಾಪ್ ಕಟರ್ಗಳ ಸಂಖ್ಯೆಯನ್ನು ನಾವು ಲೆಕ್ಕ ಹಾಕಿದ್ರೆ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ಒಂದು 2-2.5 ಸಾವಿರ ಚಾಪ್ ಕಟರ್ಗಳನ್ನ ಬಹುಶಃ 1500 ಚಾಪ್ ಕಟರ್ಗಳನ್ನ ರಾಜ್ಯಾದ್ಯಂತ ವಿತರಣೆ ಆಗಿದೆ. ಹೊಸಕೋಟೆ ತಾಲೂಕು ಒಂದಕ್ಕೇನೆ 220ಕ್ಕೂ ಹೆಚ್ಚು ಚಾಪ್ ಕಟರ್ಗಳನ್ನ ತಂದು ಅವರು ಇಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಮಾಡಿದಂತ ಕೆಲಸನ ನಾವು ಅವರು ಪಶುಸಂಗೋಪನೆ ಇಲಾಖೆಯಲ್ಲಿದ್ದಂತ ಸಂದರ್ಭದಲ್ಲಿ ನೋಡಿ, ಅದೊಂದೇ ಅಲ್ಲ, ಸಾಮಾನ್ಯವಾಗಿ ಎಲ್ಲರೂ ಅವರ ಇಲಾಖೆಗೆ ಸೀಮಿತ ಆದ್ರೆ ನಾರಾಯಣ ಸ್ವಾಮಿ ಸರ್ ಅವರು ಯಾವಾಗ್ಲೂ ನಾಯಕತ್ವದ ಗುಣ, ಎಲ್ಲರನ್ನು ಜೊತೆಗೆ ತಗೊಂಡೋಗುವಂತ ಒಂದು ಗುಣನ ಬೆಳೆಸ್ಕೊಂಡು ಬರೀ ಪಶುಸಂಗೋಪನೆ ಇಲಾಖೆ ಅಲ್ಲ, ರೈತರೆಲ್ಲರಿಗೂ ಕೂಡ ಅನುಕೂಲ ಆಗಂತ ಇಲಾಖೆಗಳು, ತೋಟಗಾರಿಕೆ ಆಗಿರ್ಬೋದು, ನಮ್ಮ ಇದು ಅಗ್ರಿಕಲ್ಚರ್ ಇಲಾಖೆ ಆಗಿರ್ಬೋದು, ರೇಷ್ಮೆ ಸಿರಿಕಲ್ಚರ್ ಇಲಾಖೆ ಆಗಿರ್ಬೋದು, ಈ ಎಲ್ಲ ಇಲಾಖೆಗಳನ್ನು ಕೂಡ ಜೊತೆಗೆ ತಗೊಂಡು ಕಾರ್ಯಕ್ರಮ ಮಾಡ್ಬೇಕಂತಂದ್ರೆ ಒಂದೊಳ್ಳೆ ಸುಸಜ್ಜಿತವಾದಂತಹ ವೇದಿಕೆಯನ್ನ ಸಜ್ಜು ಮಾಡಿ ಎಲ್ಲ ಇಲಾಖೆಗಳನ್ನು ಜೊತೆ ತಗೊಂಡೋಗಂತ ಒಂದು ನಾಯಕತ್ವದ ಗುಣ ಆ ಕಾರ್ಯಕ್ರಮಗಳಲ್ಲಿ ಏನ್ ಕಾಣಿಸ್ತಾ ಇತ್ತು. ಆದ್ರೆ ಹಿನ್ನೆಲೆಯಲ್ಲಿ ಏನಿದೆ ಅಂತಂದ್ರೆ ಸುಮಾರು 20 ವರ್ಷದಷ್ಟು ಅವರು ಏನು ನೌಕರರ ಸಂಘದಲ್ಲಿ ಸೇವೆ ಮಾಡ್ಕೊಂಡು ಬಂದು ಎಲ್ಲಾ ಸರ್ಕಾರಿ ನೌಕರರ ಹಿತನ ಕಾಪಾಡದಲ್ಲದೆ, ಈಗಾಗಲೇ ನಮ್ಮ ಪದ್ಮನಾಭ ಸರ್ ಹೇಳ್ತಾ ಇದ್ದಂಗೆ ಯುವ ನೌಕರರು ಯಾರಿದ್ದಾರೆ, ಯುವಕರು ಯಾರು ಸರ್ಕಾರದ ಸೇವೆಗೆ ಸೇರ್ತಾರೆ ಅವರೆಲ್ಲರಿಗೂ ಕೂಡ ಮಾರ್ಗದರ್ಶಿಗಳಾಗಿ ಯಾರಾದ್ರೂ ನಿಂತಿದ್ರೆ ಅದು ನಾರಾಯಣ ಸ್ವಾಮಿ ಸರ್ ಅವರು ಅಂತೇಳಿ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನಾವು ಹೇಳ್ಕೋಬಹುದು. ಒಂದು ಅವರಲ್ಲಿ ನಾನು ಮೆಚ್ಚಂತ ಗುಣ, ನಾಯಕತ್ವ ಅಂತಂದ್ರೆ ನಾವೆಲ್ಲ ಏನ್ ಅನ್ಕೊಂಡ್ರೆ ಹುಲಿ ಹಂಗಿರ್ಬೇಕು, ಮುಖಾಲ್ ರಾವ್ ಇರ್ಬೇಕು, ಆರ್ಭಟಿಸ್ತಾ ಇರ್ಬೇಕು, ಗರ್ಜಿಸ್ತಾ ಇರ್ಬೇಕು, ಆವಾಗ ಮಾತ್ರ ನಾಯಕರಂತ ಅನ್ಕೋತೀವಿ. ಆದ್ರೆ ನಾರಾಯಣ ಸ್ವಾಮಿ ಸರ್ ಅವರ ಒಂದು ಸೌಮ್ಯ ಸ್ವಭಾವ, ಎಲ್ಲರನ್ನೂ ಕೂಡ ಜೊತೆ ತಗೊಂಡು ಹೋಗುವಂತ ಒಂದು ಸ್ನೇಹಿಯ ಸ್ವಭಾವ ಏನಿದೆ, ಆ ರೀತಿಯಾದಂತ ನಾಯಕತ್ವನ ತಾಲೂಕು ತೋರಿಸ್ಕೊಟ್ಟಂತವರು ನಾರಾಯಣ ಸ್ವಾಮಿ ಸರ್ ಅಂತೇಳಿ ಒಂದು ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳ್ಕೊಡ್ತೀನಿ. ಅವರ ಒಂದು ನಾಯಕತ್ವದಲ್ಲಿ ಇವತ್ತು ನಡೆದಂತ ಸರ್ಕಾರಿ ನೌಕರರ ಸಂಘದ ಚುನಾವಣೆಗಳಾಗಿರ್ಬೋದು, ಇವೆಲ್ಲವನ್ನೂ ಕೂಡ ಎಲ್ಲರನ್ನೂ ಜೊತೆಗೆ ಒಗ್ಗಟ್ಟಾಗಿ ತಗೊಂಡೋಗುವಂತ ಒಂದು ಮನೋಭಾವದಲ್ಲಿ ಎಲ್ಲ ಜಾತಿಗಳಿಗೂ, ಎಲ್ಲ ಜನಾಂಗಗಳಿಗೂ, ಎಲ್ಲ ಇಲಾಖೆಗಳಿಗೂ ಸಮವಾದಂತ ಅವಕಾಶಗಳನ್ನ ಕೊಟ್ಟು ಇವತ್ತು ಎಲ್ಲರನ್ನು ಮುಂದಕ್ಕೆ ತಗೊಂಡು ಬಂದಂತ ಕೆಲಸ ಅವರು ಮಾಡಿದ್ದಾರೆ. ಮತ್ತೆ ಇವತ್ತು ವಿಶೇಷವಾಗಿ ನಾವು ಮಾತಾಡ್ಬೇಕಂತಂದ್ರೆ ಏನು ಕಾರ್ಯನಿರ್ವಹಣಾಧಿಕಾರಿಗಳಾಗಿ ನಮ್ಮ ಹೊಸಕೋಟೆ ತಾಲೂಕಲ್ಲಿ ಕಳೆದ 1 ವರ್ಷ 1 ತಿಂಗಳು ನಮ್ಮ ಹೊಸಕೋಟೆ ತಾಲೂಕಿನ ದುರ್ಭಾಗ್ಯ ಅಂತ ನಾನು ಅನ್ಕೋತೀನಿ. ಇನ್ನೂ ದೊಡ್ಡ ಮಟ್ಟದ ಒಂದು ಬದಲಾವಣೆಗಳನ್ನ ನಾವು ತಾಲೂಕ್ ಪಂಚಾಯತಿಯಲ್ಲಿ ನೋಡ್ಬೋದಾಗಿತ್ತು ಅಂತೇಳಿ ನಾನಾದ್ರೂ ಭಾವಿಸ್ತೀನಿ. ಆದ್ರೆ 1 ವರ್ಷ ಅವ್ರು ಏನ್ ಸೇವೆ ಮಾಡಿದ್ರು, ನಾನು ನೋಡಿದಂತದ್ರಲ್ಲಿ ಅತ್ಯುತ್ತಮವಾದಂತ ಸೇವೆ ತಾಲೂಕ್ ಪಂಚಾಯತಿಯಲ್ಲಿ ಏನ್ ಮಾಡ್ಕೋಬಹುದು ಅಂತೇಳಿ ಇವತ್ತು ಮಾಡ್ಕೊಡ್ತಂತ ಕೆಲಸನ ಅವರು ಇವತ್ತು ನಮ್ಮ ತಾಲೂಕಲ್ಲಿ ಮಾಡಿದ್ದಾರೆ. ಇವತ್ತು 28 ಗ್ರಾಮ ಪಂಚಾಯತಿಗಳಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಯಾರ್ಯಾರು ಗ್ರಾಮ ಪಂಚಾಯತಿ ಸದಸ್ಯಗಳವ್ರೆ, ಕೆಲಸ ಮಾಡಂತ ಸಿಬ್ಬಂದಿಯವರು, PDO ಅವರಾಗಿರ್ಬೋದು, ಕಾರ್ಯದರ್ಶಿಗಳಾಗಿರ್ಬೋದು, FDI ಆಗಿರ್ಬೋದು, SBI ಆಗಿರ್ಬೋದು, ಬಿಲ್ ಕಲೆಕ್ಟರ್ ಆಗಿರ್ಬೋದು, ಜಲ್ಗರ್ ಆಗಿರ್ಬೋದು, ಅವರೆಲ್ಲರನ್ನೂ ಕೂಡ ವಿಶ್ವಾಸದಲ್ಲಿ ತಗೊಂಡು ಜೊತೆಗೆ ತಗೊಂಡು 6,000 ಸ್ವತ್ತುಗಳನ್ನ ಯಾರಿಗಾದ್ರೂ ಕೊಡಂತಂದ್ರೆ ಅದೇನು ಸಣ್ಣ ಕೆಲಸ ಅಲ್ಲ. ಭಾಷಣ ಮಾಡ್ಬೇಕಾದಂತ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಹೇಳಕ್ ಆಗ್ಲಿಲ್ಲ. ಸಾಮಾನ್ಯವಾಗಿ ನಾವು 6,000 ಈ ಸ್ವತ್ತು ಅಂತಂದ್ರೆ ಹೊಸಕೋಟೆ ತಾಲೂಕಲ್ಲಿ ಇವತ್ತು ಒಂದು ಸ್ವತ್ತಿನ ಬೆಲೆ ಕನಿಷ್ಠ ಅಂದ್ರೂ ನಾನು 20 ಲಕ್ಷ ಅಂತ ಅನ್ಕೋತೀನಿ. ಕನಿಷ್ಠ ಅಂದ್ರೆ 20 ಲಕ್ಷ. ಆ ಒಂದು ಲೆಕ್ಕಾಚಾರದಲ್ಲಿ 6,000 ಈ ಸ್ವತ್ತುಗಳನ್ನ ನಾವು ಸಾರ್ವಜನಿಕರ ಕೈ ಕೊಟ್ಟಿದೀವಿ ಅಂತಂದ್ರೆ ಸುಮಾರು 120 ಕೋಟಿ ರೂಪಾಯಿ ಆಸ್ತಿನ ಇವತ್ತು ಸಾರ್ವಜನಿಕರ ಕೈಗೆ ಕೊಟ್ಟಂತ ಕೆಲಸ ಇವತ್ತು ಮಾಡಿದೀವಿ. ಅದರಂತ ಒಂದು ದೊಡ್ಡ ಸಾಧನೆ ಬಹುಶಃ ಬೇರೆ ಯಾವುದೂ ಇಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕಂತಂದ್ರೆ ಮೊದಲು ಇದು ಯಾವ ರೀತಿಯಲ್ಲಿ ಕಂದಾಯದಲ್ಲಿ, ರೆವಿನ್ಯೂ ಅಲ್ಲಿ B ನಂಬರ್ ಅಲ್ಲಿ ಇದ್ರೆ ಭೂಮಿ ಮೇಲೆ ನಮ್ಗೆ ಏನು ಹಕ್ಕು ಬರೋದಿಲ್ವೋ, ಮಾಲೀಕತ್ವ ಬರೋದಿಲ್ವೋ, ಅದೇ ರೀತಿಯಲ್ಲಿ ಈ ಸ್ವತ್ತಿಲ್ಲ ಅಂತಂದ್ರೆ ಮನೆಯಲ್ಲಿ ನಾವು ವಾಸ ಇರ್ಬೋದು, ಕಟ್ಟಡ ನಾವು ಕಟ್ಕೋಬಹುದು, ಬಟ್ ಮಾಲೀಕತ್ವ ನಮ್ಮ ಕೈಯಲ್ಲಿ ಇರಲ್ಲ.
ಆ ಮಾಲೀಕತ್ವನ 6,000 ಕುಟುಂಬಗಳಿಗೆ ಕೊಡುವಂತ ಕೆಲಸನ ಮಾಡಿದರೆ, ಅದ್ರ ಜೊತೆಗೆ 1,000 ಕುಟುಂಬಗಳಿಗೆ ಯಾರ್ಯಾರು ನಿರಾಶ್ರಿತರಿದ್ರು 1,000 ನಿರಾಶ್ರಿತರ ಕುಟುಂಬಗಳಿಗೆ ಇವತ್ತು ಸೈಟ್ ಕೊಡುವಂತ ಕೆಲಸ ಇದೆಯಲ್ಲ, ಅದೆಲ್ಲ ನಾವು ವೇದಿಕೆ ಮೇಲೆ ನೋಡಿದ್ರೆ ಏನೋ ಒಂದು ವಾರದಲ್ಲಿ 6 ದಿನದಲ್ಲಿ ಆದಂತ ತರ ಕಾಣ್ತಾ ಇದ್ರೆ, ನಾನು ನಿಮ್ಮೆಲ್ಲರೂ ಕೂಡ ಅವ್ರ ಜೊತೆ ಕೆಲಸ ಮಾಡಿ ಹೇಳ್ತೀನಿ, 6 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡಿ ನಮ್ಮ ಪದ್ಮನಾಭ ಸರ್ ಅವ್ರು ಹೇಳ್ದಂಗೆ ಭಾನುವಾರ, ಸೋಮವಾರ, ಶನಿವಾರ 5 ಗಂಟೆ, 6 ಗಂಟೆ, 10 ಗಂಟೆ ಅಂತ ಭಾವಿಸಿದೆ ನಿರಂತರವಾಗಿ ದುಡಿದು ಇವತ್ತು ಆ ರೀತಿಯಾದಂತ ಕಾರ್ಯಕ್ರಮ ಮಾಡಕ್ ಸಾಧ್ಯ ಆಯ್ತು. ಕಾರ್ಯಕ್ರಮ ಆಗ್ಬೇಕಾದಂತ ಸಂದರ್ಭದಲ್ಲಿ ಕೂಡ ಸುಮಾರು ಒಂದು ಭಾನುವಾರ ಕಾರ್ಯಕ್ರಮ ಆಯ್ತು. ಶುಕ್ರವಾರ ಸಂಜೆ ನಾನು ಬೇರೆ ಯಾವ್ದು ಕಾರ್ಯಕ್ರಮಕ್ಕೆ 10:30 ಗಂಟೆಗೆ ಇಲ್ಲಿ ಕುಂಬ್ಳಹಳ್ಳಿಗೆ ಬಂದಿದ್ದೆ. ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕಾದಾಗ ವೇದಿಕೆ ನೋಡ್ಕೊಂಡು ಹೋಗೋಣ ಅಂತೇಳಿ ವೇದಿಕೆ ಹತ್ರ ಹೋದ. ವೇದಿಕೆ ಹತ್ರ ಹೋದಾಗ ಬಚ್ಚಣ್ಣನವರೆಲ್ಲ ಕಾಣಿಸ್ತಾರೆ, ಬಚ್ಚಣ್ಣವರು ಅವರಲ್ಲಿ ವೇದಿಕೆ ಕೆಲವೊಂದು ಬದಲಾವಣೆಗಳು ಮಾಡ್ಬೇಕಾಯ್ತು. ರಾತ್ರಿ 12:30 ಗಂಟೆಗೆ ನಾರಾಯಣ ಸ್ವಾಮಿ ಸರ್ ಫೋನ್ ಮಾಡಿದೆ, ನಾರಾಯಣ ಸ್ವಾಮಿ ಸರ್ ಈ ತರ ಬದಲಾವಣೆ ಆಗ್ಬೇಕು ಅಂತ. 12:30 ಗಂಟೆಗೆ ಫೋನ್ ಆನ್ ಆಗಲೂ ಇತ್ತು. ಬೆಳಗ್ಗೆ ನಾನು 9:30 ಅಷ್ಟರಲ್ಲಿ ಬರೋಷ್ಟರಲ್ಲಿ ನಾರಾಯಣ ಸ್ವಾಮಣ್ಣವರು, ಬಚ್ಚಣ್ಣವರು ಸೇರ್ಕೊಂಡು ನನ್ನ ಮನಸ್ಸಲ್ಲಿ ಆ ಕಾರ್ಯಕ್ರಮ ಯಾವ ತರ ಇತ್ತೋ ಆ ಕಾರ್ಯಕ್ರಮದ ತರ ರೂಪರೇಷೆಗಳನ್ನ ಮಾಡಿದ್ರು. ಆ ರೀತಿಯಲ್ಲಿ ರಾತ್ರಿ 12:30ವರೆಗೂ ಕೂಡ ದುಡಿಯಂತವ್ರು ಯಾರಾದ್ರೂ ಇದ್ರೆ ಅದು ನಾರಾಯಣ ಸ್ವಾಮಿ ಸರ್ ಅವರು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ಬೇಕಾಗ್ತದೆ. ಮಾಡ್ಕೊಂತ ಬಂದು ತಾಲೂಕು ಉತ್ತಮವಾದಂತ ಸೇವೆಯನ್ನ ಸಲ್ಲಿಸಿ, ಸಾಮಾನ್ಯವಾಗಿ ಪದ್ಮನಾಭ ಸರ್ ಅವರು ಹೇಳ್ದಂಗೆ ಯಾರಾದ್ರೂ ಒಂದು ಪ್ರಭಾವಿಯಾದಂತ ಕುಟುಂಬದ ಸದಸ್ಯರಾದ್ರೆ ಅವರ ಹಾವ ಭಾವಗಳು, ಅವರ ದರ್ಪಗಳು, ಅವರ ನಡವಳಿಕೆ ನಡೆಯೋ ಬೇರೆ ತರ ಇರ್ತದೆ. ಆದ್ರೆ ಯಾವತ್ತೂ ಕೂಡ ನಾರಾಯಣ ಸ್ವಾಮಿ ಸರ್ ಅಲ್ಲಿ ಆ ರೀತಿಯಾದಂತ ವರ್ತನೆಗಳನ್ನ ನಾವೆಂದೆಂದೂ ಕೂಡ ಕಂಡು ಬಂದಿಲ್ಲ. ಸರಳ ಜೀವಿಯಲ್ಲಿ ಅತ್ಯಂತ ಸರಳ ಜೀವಿ ಯಾರಾದ್ರೂ ಇದ್ರೆ ಅದು ನಾರಾಯಣ ಸ್ವಾಮಿ ಸರ್ ಅವರು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಿ, ಅವರ ಸರಳತನಕ್ಕೆನೆ ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ತಾವೆಲ್ಲರೂ ಕೂಡ ಬಂದು ಹಿಂದೆಯಿಂದ ಯಶಸ್ವಿಯಾಗಿ ಅವರೇನು ಸರ್ಕಾರದ ಸೇವೆಯಾಗಿ ಮಾಡ್ಕೊಂಡು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಅಷ್ಟೇ ಯಶಸ್ವಿಯಾಗಿ ಅವ್ರ ಜೀವನದ ರೂಪರೇಷೆಗಳಿರಲಿ ಅಂತ ತಾವೆಲ್ಲರೂ ಕೂಡ ಹರ್ಷಿಸಕ್ಕೆ ಬಂದಿದ್ದೀರಾ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ನಮ್ಮ ವೆಂಕಟೇಶ್ ಮೂರ್ತಿ ಸರ್ ಅವರು ಅಷ್ಟೇ ನಮ್ ದುರ್ದೈವ ಏನಂದ್ರೆ ಚೆನ್ನಾಗಿ ಕೆಲಸ ಮಾಡೋರು ಬರೀ ಒಂದು ಜ್ವಾಲಾಂತ ಸಮಸ್ಯೆ ಏನಂತಂದ್ರೆ ಕುಡಿಯ ನೀರಿನ ಸಮಸ್ಯೆ. 1200, 1300, 1400 ಅಡುಗೆಯಲ್ಲಿ ಕೊಳವೆ ಬಾವಿಗಳಿಗೆ ಹಾಕಿ ಊರುಗಳಿಗೆ ನೀರು ಸರಬರಾಜು ಮಾಡಂತ ಕೆಲಸ ಮಾಡ್ತಾ ಇದ್ದೀವಿ. ವೆಂಕಟೇಶ್ ಮೂರ್ತಿ ಅವರು ಬಂದಾಗಿಂದ ಹೆಮ್ಮೆಯಿಂದ ಹೇಳ್ಕೊತೀನಿ, ನಮ್ಮ ತಾಲೂಕಲ್ಲಿ ಯಾವ ಗ್ರಾಮದಲ್ಲಿ ಕೂಡ ಕುಡಿಯ ನೀರಿನ ಅಭಾವ ಇದ್ದಂತ ರೀತಿಯಲ್ಲಿ ನೋಡ್ಕೊಂಡಂತ ಅಧಿಕಾರಿ ಯಾರಾದ್ರೂ ಇದ್ರೆ ವೆಂಕಟೇಶ್ ಮೂರ್ತಿ ಅವರು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ತೀನಿ. ಜಲ್ ಜೀವನ್ ಆಗಿರ್ಬೋದು, ಟಾಸ್ಕ್ ಫೋರ್ಸ್ ಆಗಿರ್ಬೋದು, ಬೇರೆ ಬೇರೆ ಯಾವ್ಯಾವ ಕಾರ್ಯಕ್ರಮಗಳ ಕಡೆಯಿಂದ ಹೊಸಕೋಟೆ ತಾಲೂಕಿಗೆ ತಂದು ಕೊಳವೆ ಬಾವಿಗಳನ್ನ ಕೊರೆದು ಗ್ರಾಮಗಳಲ್ಲಿರ್ತಕ್ಕಂಥ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದ ರೀತಿಯಲ್ಲಿ ಅವರ ಕಾರ್ಯಾಚರಣೆ ಮಾಡಿ ಎಲ್ಲ ಕಡೆ ಕೂಡ ನೀರಿನ ಹರಿಸಂತ ಕೆಲಸನ ಇವತ್ತು ಅವ್ರು ಮಾಡಿದ್ದಾರೆ. ಇವತ್ತು ಅವರೆಲ್ಲ ಮಾಡಿರ್ತಕ್ಕಂಥ ಕೆಲಸಗಳಿಗೆ ನಾರಾಯಣ ಸ್ವಾಮಿ ಸರ್ ಅವರು ಮತ್ತೆ ಅವ್ರ ತಂಡದವರು, ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು, ಮುಖಂಡರುಗಳು, ಸದಸ್ಯರುಗಳು ತಾವೆಲ್ಲರೂ ಕೂಡ ಸೇರಿ ಮಾಡಿದಂತ ಯಶಸ್ವಿ ಕಾರ್ಯಕ್ರಮದಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಲ್ಟಿ ವಿಲೇಜ್ ಸ್ಕೀಮ್ ಅಂತೇಳಿ ನೀರಿನ ಬೇರೆ ಬೇರೆ ಗ್ರಾಮಗಳಿಗೆ ಕುಡಿಯ ನೀರಿಗೋಸ್ಕರ ಹರಿಸಕ್ಕೆ ಯಾವ್ದಾದ್ರೂ ಮೊಟ್ಟ ಮೊದಲ ತಾಲೂಕು ಆಯ್ಕೆ ಆಗಿದೆ ಅಂತಂದ್ರೆ ಸುಮಾರು 450 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಹೊಸಕೋಟೆ ತಾಲೂಕಲ್ಲಿ ಮಲ್ಟಿ ವಿಲೇಜ್ ಸ್ಕೀಮ್ ಮಾಡಿ ನೀರುಗಳನ್ನ ಬೇರೆ ಬೇರೆ ಗ್ರಾಮಗಳಿಗೆ ಹರಿಸಂತ ಯೋಜನೆಯನ್ನ ಇವತ್ತು ಸರ್ಕಾರದ ಕಡೆಯಿಂದ ಮಾಡ್ಕೊಳ್ತಾ ಬಂದಿದ್ದಾರೆ. ಅವರಿದಂತ ಕಾಲಾವಧಿಯಲ್ಲಿ ಬೇರೆಯವರಿದ್ದಂತ ಸಂದರ್ಭದಲ್ಲಿ ನಾವು ನೋಡಿದ್ವಿ, ಜಲ್ ಜೀವನಲ್ಲಾದಂತ ಬೇರೆ ಬೇರೆ ಅಡಕು ತೊಡಕುಗಳನ್ನ ನಾವು ನೋಡಿದ್ವಿ. ಆದ್ರೆ ಅವ್ರು ಬಂದಾಗಿಂದ ಜಲ್ ಜೀವನದಲ್ಲಿ ಯಾವ್ಯಾವ ರೀತಿಯಾದಂತ ಸುಧಾರಣೆ ತರಬೇಕು, ಗುತ್ತಿಗೆದಾರನ ಯಾವ ರೀತಿಯಲ್ಲಿ ಬಿಗಿ ಮಾಡಬೇಕು, ಕೆಲಸನ ಗುಣಮಟ್ಟವಾಗಿ ಯಾವ ತರ ತಗೋಬೇಕು ಅಂತೇಳಿ ಅವರು ಕೂಡ ನಮಗೆ ಸುದೀರ್ಘವಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಈ ಒಂದು ಸಂದರ್ಭದಲ್ಲಿ ಶುಭಾನ ಕೋರ್ತಾ ಅವರು ಕೂಡ ನಿವೃತ್ತಿ ಹೊಂದ ನಂತರ ನಮ್ಮ ತಾಲೂಕಿಗೆ, ನಮ್ಮ ಊರಿಗೆ, ನಮ್ಮ ಭಾಗಗಳಿಗೆ ಅವ್ರ ಸೇವೆ ಇನ್ನ ಮುಂದಕ್ಕೂ ಕೂಡ ಇರಲಿ ಅಂತ ವೆಂಕಟೇಶ್ ಮೂರ್ತಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹರ್ಷನ ಕೋರ್ತಾ, ತಾವೆಲ್ಲ ಪ್ರೀತಿಯಿಂದ ಬಂದು ಭಾಗವಹಿಸಿದ್ದೀರಾ. ತಮ್ಮೆಲ್ಲರಿಗೂ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಕೋರ್ತಾ ನನ್ನ ಮಾತುಗಳಿಗೆ ನಾನು ವಿರಾಮನ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.